ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ಮಹೇಶ್. ಬೆಳಕು ಡೈರೆಕ್ಟಾಗಿ ಬೀಳುತ್ತೆ ಕಿಟಕಿಯಿಂದ. ಚೆನ್ನಾಗಿರುತ್ತೆ. ಇವತ್ತು ವಿಡಿಯೋ ಮಾಡ್ತಾರೆ ನಾರ್ಮಲ್ ಬ್ಲಾಗ್. ಏನು ಸಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಳೆ ಸಾರು ಮಾಡೋಣ. ವೆಲ್ಕಮ್ ಬ್ಯಾಕ್. ತುಂಬಾ ದಿವಸ ಆಯ್ತು ವಿಡಿಯೋ ಮಾಡಿ. ಇದು ಅರ್ಧಕ್ಕೆ ನಿಲ್ಲಿಸ್ತೀನೋ ಫುಲ್ ಮಾಡಿ ಪೋಸ್ಟ್ ಮಾಡ್ತೀನಿ, ನೋಡ್ಬೇಕು. ಬೇಳೆ ಸಾರು ಮತ್ತೆ ದೋಸೆ ಮಾಡೋಣ. ಇವತ್ತು ಶುಕ್ರವಾರ, ಇವತ್ತು ಇಲ್ಲಿ ಪೂಜೆ ಏನೂ ಆಗಿಲ್ಲ. ಪೂಜೆ ಮಾಡೋಣ, ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ. ನೋಡಿ ಇಲ್ಲಿದೆ ಮನೆಯೆಲ್ಲ ಅವತಾರ. ಪೂಜೆ ಮಾಡ್ಕೊಂಡ್ಮೇಲೆ ಅಡುಗೆ ಮಾಡಿದ್ಮೇಲೆ ಪೂಜೆ ಮಾಡೋಣ. ಮತ್ತೆ ಎಲ್ಲ ಮಾಡ್ಬೋದು. ಈ ಬೆಳ್ಳುಳ್ಳಿ ಬಿಡ್ಸಕ್ಕೆ ಒಂದು ದೊಡ್ಡ ತಲೆನೋವು. ಅಡುಗೆ ಎಲ್ಲ ಮಾಡ್ಬಿಡ್ಬೋದು, ಈ ಬೆಳ್ಳುಳ್ಳಿ ಬಿಡ್ಸೋದಕ್ಕಾಗಲ್ಲ. ಇತ್ತಿಗೆ ಬೇಳೆ ಸಾರು ಆಯ್ತು, ಅನ್ನ ಆಯ್ತು, ಸಾರು ಮುಗಿತಾ ಬಂತು. ಬಿಸಿ ಬಿಸಿ ಅನ್ನ ದೋಸೆಗೆ ಹಾಕ್ಬೇಕು. ಇದಾದ್ಮೇಲೆ ರಸ ಮಾಡ್ಬೇಕು. ನಮ್ಮ ಮನೇಲಿ ಇತ್ತಿಗೆ ಬೇಳೆ ಸಾರು ಮಾಡಿದ್ರೆ ರಸ ಬೇಕು. ನಿನ್ನೆನು ಮಸಾಲೆ ಸಾಂಬಾರು, ಇವತ್ತು ಮಸಾಲೆ ಸಾಂಬಾರು. ಅದಕ್ಕೆ ಒಂದ್ ಸ್ವಲ್ಪ ರಸ ಮಾಡ್ಬಿಟ್ರೆ ಚೆನ್ನಾಗಿರುತ್ತೆ. ನಮ್ಮ ಹುಡುಗನಿಗೆ ಬಿಸಿನೀರು ಎಲ್ಲ ಸಪ್ಲೈ ಮಾಡ್ಬೇಕು ಅಲ್ವೇನಾ? ಮದೇಶ, ಇವತ್ತು ವ್ಯಾಲೆಂಟೈನ್ಸ್ ಡೇ ಸ್ಟಾರ್ಟ್. ಏನಿವತ್ತು ಏನ್ ಡೇ? ಗೊತ್ತಿಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ಲ, 14 ದಿವಸ ಅಲ್ಲ. ಡೇ 1 ಇವತ್ತಿಂದ ಸ್ಟಾರ್ಟ್. ಏನ್ ಕೊಡಿಸ್ತೀಯ 14 ದಿವಸನೋ? ವರ್ಷ ಪೂರ್ತಿ ಈ ಡೈಲಾಗ್ ಹೊಡ್ಕೊಂಡೇ ಬಂದ್ಬಿಟ್ಟ. 5 ವರ್ಷದಿಂದಾನು ಇದೇ ಡೈಲಾಗೆ ಹೊಡ್ಕೊಂಡ. ಏನ್ ಕೊಡ್ಸಿ ಹೇಳು? ಚಾಕ್ಲೇಟ್ ಡೇಗ್ ಮಾತ್ರ ಚಾಕ್ಲೇಟ್ ಮಾತ್ರ ಬೇಜಾನ್ ತಗೊಂಡ್ಬಂದ್ ಕೊಡ್ತಾನೆ. ಇನ್ನೇನ ಏನ್ ಕೊಡ್ಸ್ತೀಯ? ಅದ್ ಕೊಡ್ಸ್ತೀಯ ಅಂತ ಕೇಳ್ಬಾರ್ದು. ನಾವ್ ಕೇಳ್ಕೊಂಡಿರಪ್ಪ. ಹಿಂಗ್ ಕೇಳ್ದಿರ 5 ವರ್ಷದಿಂದ ಏನು ತಗೊಟ್ಟಿಲ್ಲ, ಹಿಂಗ್ ಕೇಳ್ದಿರ ಹಂಗೆ ಇರೋದಕ್ಕಾಗತ್ತಾ? ಕೇಳ್ಬಾರ್ದು. ನಾವೇನ್ ತಂದು ಕೊಡ್ತೀವಿ ಶಾನ ತಗೊಂಡ್ ಕೊಡ್ತೀಯ. ನಾನು ಟೀ ಕುಡಿತೀನಿ. ಇಷ್ಟೊತ್ತಿಗೆ 2 ಸಲ ಕುಡಿಬೇಕಿತ್ತು, ಇನ್ನು ಒಂದೇ ಸಲಿನೇ. ಇವಾಗ 2ನೇ ಸಲಿ ಕುಡಿಯೋದು. ಏನ್ ತಗೊಂಬಂದ್ ಕೊಡಲ್ಲ? ಏನ ಫಸ್ಟ್ ಇವತ್ತು ಏನ್ದೆ ಅಂತ ಹೇಳು. ಇವಾಗೆಲ್ಲ ಇದೆಷ್ಟೆಲ್ಲ ಕ್ಲೀನ್ ಮಾಡ್ಬೇಕು. ಇಷ್ಟೊತ್ತಾಯ್ತು ಅಡ್ಗೆ ಮಾಡಿ. ಸಾರಾಯ್ತು, ರಸ, ಅನ್ನ, ದೋಸೆ ಇಟ್ಟು ನಮ್ಮತ್ತೆ ನಮ್ಮ ಮಾವನ್ಗೆಲ್ಲ ಬಾಕ್ಸ್ಗೆ ಹಾಕಿದೀನಿ. ಇಲ್ಲಿ ಅನ್ನ ರಸ ಅವಾಗ ವಿಡಿಯೋಗ್ ಮಾಡ್ಕೊಂಡಿದ್ದೆ, ಇದಿಲ್ಲ ಐತೆ. ದೋಸೆ ಎಲ್ಲ ಕೊಡಿಸ್ದೆ. ಇವಾಗ ಇಲ್ಲಿರೋದನ್ನೆಲ್ಲ ಹಿಂಗೆ ನೋಡಿ, ಇದೆಲ್ಲ ಹಿಂಗೈತಲ್ಲ, ಇದೆಲ್ಲ ಕ್ಲೀನ್ ಮಾಡ್ಬೇಕು. ಇವಾಗ ಇದೆಲ್ಲ ಕ್ಲೀನ್ ಮಾಡಿ, ಮೈನ್ ನನ್ಗೆ ಇದೊಂದು ಇಷ್ಟ ಆಗಲ್ಲ. ಏನ್ ಹೇಳ? ಬಟ್ಟೆ ಮುಡ್ಚೋದು. ನೋಡಿ ಇದೆಲ್ಲ ಬಟ್ಟೆ ಮುಡ್ಚದೆ. ಹೋಗ್ದು ಒಗ್ಯೋದಿಲ್ಲ, ಮಿಷಿನ್ಗೆ ಹಾಕೋದೆ. ಆ ಬಟ್ಟೆ ಮಡ್ಚಕ್ಕೂ ನೋಡಿ ಮಕ್ಳು ಆಡಿರೋ ಆಟಗಳು ನೋಡಿ ತೋರಿಸ್ತೀನಿ. ಗಣೇಶ, ಶಿವ, ಆತರ ಎಲ್ಲ ಆಡಿ ಚಿಕ್ಕ ವಯಸ್ಸಲ್ಲಿ ಆಡ್ತಾ ಇದ್ವಿ. ಇವಾಗ ಯಾವ್ದು ಇಲ್ಲ. ತೊಳಿ, ತಿಕ್ಕೋ, ಮನೆ ಒರ್ಸು, ಅಡಿಗೆ ಮಾಡು, ಇಷ್ಟೇ ಆಗೋಯ್ತು. ಕೆಲ್ಸಕ್ಕೆ ಹೋಗು, ಇಷ್ಟೇ. ಅವ್ರು ನೋಡಿ ಚೆನ್ನಾಗಿ ಆಡಿದಾರೆ ಅಂತ.
ನೈಟಲ್ಲಿ ಅವ್ರಿಗೂ ತುಂಬಾ ಇಂಟ್ರೆಸ್ಟ್ ಇದೆ. ಪಕ್ಕದ ಮನೆ ಒಬ್ರಿಗೆ ಈ ತರದ್ರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಅವನಿಗೆ. ಚೆನ್ನಾಗಿ ಮಾಡಿದಾನೆ. ಪೂಜೆ ಎಲ್ಲ ಮಾಡಿ ಇವಾಗ ತಾನೇ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇವಾಗ ಹೋಗಿ ಊಟ ಮಾಡೋಣ. ಟೈಮ್ ಬಂದು 2 ಗಂಟೆ ಆಗ್ತಾ ಇದೆ. 10 ನಿಮಿಷ ಆಯ್ತು 2 ಗಂಟೆಗೆ. ಇವಾಗೆಲ್ಲ ಕೆಲಸ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈ ಶುಕ್ರವಾರ ಬರೋದು ಸಾಕು, ಈ ಕೆಲಸಗಳು ಸಾಕು. ದೋಸೆ ಹಾಕ್ಕೋಬೇಕು. ದೋಸೆ ಹಾಕ್ಕೊಂಡು ಮೂಡಿಲ್ಲ. ಏನು ಮಾಡೋಣ, ಅನ್ನನೇ ತಿನ್ಬೇಕೀಗ. ಇಲ್ಲ, ಕಾಫಿ ಕುಡಿಯೋಣ. ಕಾಫಿ ಕುಡ್ದಾದ್ಮೇಲೆ ನನ್ನ ಮಗನ ಕರ್ಕೊಂಬಂದು ಒಂದು ಸ್ವಲ್ಪ ಹೊತ್ತು ಮನೇಲಿ 4 ಗಂಟೆಗೆ ಕರ್ಕೊಬರ್ತೀನಿ. ಯಾವಾಗಲೂ ಈಗ ಸ್ವಲ್ಪ ಬೇಗ ಕರ್ಕೊಬರೋಣ. ಬೆಳಗ್ಗೆ ಹೋಗ್ಬೇಕಾದ್ರೆ ಅಮ್ಮ ಬೇಡ ನಾನು ಸ್ಕೂಲ್ಗೆ ಹೋಗಲ್ಲ ಅಂಗನವಾಡಿಗೆ ಹೋಗಲ್ಲ ಅಂತ ಇದ್ದ. ಇವಾಗ ಹೋಗಿ ಕರ್ಕೊಂಡು ಬರೋಣ. ಹಂಗೆ ನಮ್ಮ ಅಕ್ಕ ಮನೆ ಹತ್ರಕ್ಕೆ ಹೋಗ್ಬೇಕು. ಇನ್ನೊಬ್ಳು ನಾನೊಬ್ಬಳೇ ಅಲ್ಲೋಗಿ ಸ್ವಲ್ಪ ಹೊತ್ತಿದ್ದು ಮಾತಾಡಿಕೊಂಡು ರಾತ್ರಿ 8 ಗಂಟೆವರೆಗೂ ಅಲ್ಲೇ. ಇವಾಗ ಹೋದ್ರೆ ನೆನ್ನೆಲ್ಲ ಅಲ್ಲೇ ಇದ್ದಿದ್ದು. ನಿಮ್ಮದು ಶುಕ್ರವಾರ ಬಂದರೆ ಇದೇನಾ ಕೆಲಸ? ಕ್ಲೀನ್ ಮಾಡೋದು, ಒರೆಸೋದು, ಪೂಜೆ ಮಾಡೋದು. ಮದುವೆ ಆಗಕ್ಕೆ ಮುಂಚೆ ಇವೆಲ್ಲ ಏನು ಮಾಡ್ತಾರೆ? ಇವಾಗ ಮದುವೆ ಆದಮೇಲೆ ಮಾಡಲೇಬೇಕು. ಅವಾಗ ಸ್ನಾನ ಮಾಡ್ಕೊಂಡು ತಿಂದೋ ಇದ್ವ ಅಷ್ಟೇ. ಪೂಜೆ ಮಾಡಂದೆ ಹೋಗಮ್ಮ ನಾನು ಮಾಡಲ್ಲ ಅಂತ ಇದೆ. ಇವಾಗ ಮಾಡಬೇಕು, ಮಾಡೋಣ. ಎಲ್ಲರದು ಊಟ ಆಯ್ತಾ? ನಿಮ್ದೆಲ್ಲಾರ್ದು? ಏನಪ್ಪ ತಿಂತಾ ಇರೋದ? ಏನು ತಿಂತಾ ಇರೋದ? ಕುರ್ಕುರೆ. ಅವ್ನು ಕುರ್ಕುರೆ ನಮ್ಮಮ್ಮ ತಗೊಂಬಂದು ಕೊಟ್ರು. ಅವ್ನು ಕುರ್ಕುರೆನ ನಾನೇ ತಿಂದ್ಬಿಡ್ತಾ ಇದ್ದೀನಿ. ನನಗೆ ಒಂದಿಡೋ ಯಾರು ತಗೊಂಡಿದ್ದ? ನಾನೇ. ಎಷ್ಟು ತಗೊಟ್ಲಾ? ನನಗಲ್ಲ ತಗೊಂಬಂದಿದ್ದ, ನಮ್ಮಮ್ಮ ನನಗೆ ತಗೊಂಬಂದಿದ್ದ. ಬಿಡು, ನೀನು ತಿನ್ಬೇಡ. ನಮ್ಮಮ್ಮ ನನಗೆ ತಗೊಂಬಂದಿದ್ದ. ನೋಡಾ ಎಷ್ಟು ಸಿಟ್ಟು ಬರುತ್ತೆ. ಸಿಟ್ಟು. ಓಯ್, ನಮ್ಮಮ್ಮ ನನಗೆ ತಗೊಂಬಂದಿರೋದ. ಓಯ್ ಹೊಸರೆ ತಿನ್ನು. ಪಪ್ಪ ಎಲ್ಲೇ? ಎಲ್ಲವನ? ಎಲ್ಲಿದ್ದಾನೆ ಪಪ್ಪ? ಎಷ್ಟು ಟೈಮ್? ಪಪ್ಪ ಬಂದಮೇಲೆ ನೋಡಿ ಟೈಮ್ ನೋಡಿ ಎಷ್ಟು ನೋಡು. ಇಷ್ಟೊತ್ತ ಬರೋದ ಅಂತ ಕೇಳ್ತೀಯಾ? ಎಷ್ಟು ಇವಾಗ ಟೈಮು? 3 ಗಂಟೆ. ಎಷ್ಟು ಟೈಮು? 11 ಗಂಟೆ. ಇನ್ನೂ ಬಂದಿಲ್ಲಲ್ಲ ಪಪ್ಪ. ಬಾಯಲ್ಲಿ ಏನು ಕೇಳ್ತೀಯ? ಕೇಳಿಯ ಬಾ. ಎಷ್ಟು ಟೈಮು? ಮಲ್ಕೊಂಡಿರ ನೋಡಿ. ಸ್ಯಾಮ್ ಸಮೀರ್ ಅವ್ರದ್ದು ಬ್ಲಾಗ್ ನೋಡ್ಕೊಂಡು ಕೂತಿದೆ. ನಾನು ನಿನ್ನೆ ರೋಸ್ ಡೇ ಅಂತ ಅಂದ್ಕೊಂಡೆ. ಇವತ್ತು ರೋಸ್ ಡೇ. ರೋಸ್ ತೊಗೊಂಬಂದಿಲ್ಲ, ಟೀ ಇಟ್ಕೊಡ್ತಾವನೆ. ಯಾರು? ನಮ್ಮ ಹುಡುಗ. ಓ, ಎಲ್ಲ ರೋಸು? ಟೀ ಕೊಡ್ತೀಯಾ? ರೋಸ್ ಕೊಡ್ತೀಯಾ? ರೋಸ್ ಕೊಟ್ಟಿದ್ದಾಗೈತೆ, ಟೀ ಕೊಡ್ತೀನಿ ಅಂತೀಯಲ್ಲ. ಅಪ್ಪ ನೀನು ಸಾಕು.
ನೀನ್ ಕೊಟ್ಟಿದ್ದು ನನ್ನ ಬರ್ಡೇಗೆ ಮಾತ್ರನೇ ಇಷ್ಟ ಐತೆ ಒಂದು ಫುಲ್ ಕುಚ್ಚು ಒಂದು ಕೈ ತುಂಬ ಐತೆ ಪಿಂಕ್ ಎಲ್ಲ ಪಿಂಕ್ ಕಲರ್ ನಮ್ಮಮ್ಮ ದಿಸಕ್ಕೂ ಒಂದೊಂದು ಮುಟ್ಕೊಂಡು ಹೋಗೋಳು ನಮ್ಮಮ್ಮ ಗೊತ್ತಿಲ್ಲ ದಿನ ಎಷ್ಟು ಅಂದರೆ ನಾನು ವರ್ಷಿಣಿ ಅನ್ನೋ ಹುಡುಗಿದಲ್ಲ ಇಬ್ರು ನಡ್ಕೊಂಡ್ ಬರ್ತಾ ಇದೆ ನನ್ನ ಬರ್ಡೇ ದಿನ ಸಡನ್ನಾಗಿ ನಿಲ್ಸ್ತೀನಿ ಸೈಕಲ್ ಇವನೇನೋ ಕಿತಾಪತಿ ಮಾಡ್ತಾನೆ ಅಂತ ನೋಡಿದೆ ಏನು ಯಾರು ಎಷ್ಟು ಅಂದ್ರಲ್ಲಿ ಮೂವಿಯಲ್ಲಿ ತೆಗಿತ ನೋಡು ಹಿಂಗೆ ತೆಗ್ದು ಹಿಂಗೆ ಕೊಡ್ತಾನಲ್ಲ ಹಂಗ ತೆಗ್ದು ಹಿಂಗಿತ್ತಾನೆ ಅದೇನು ಅಲ್ಲಿ ಇನ್ನ ಅಲ್ಲ ಸುದ್ರೆ ಬರ್ತಾ ಇನ್ನು ಅಲ್ಲಾಗೆ ತೆಗ್ದಿಕ್ಕೆ ರೋಸ್ ಕೊಟ್ಟು ಹ್ಯಾಪಿ ಬರ್ಡೇ ಅಂತ ಎಲ್ಲ ನಮ್ಮಮ್ಮ ದಿಸಕ್ಕೂ ನಾನು ಮುಟ್ಕೊಂಡು ಹೋಗೋದು ದಿಸಕ್ಕೂ ಒಂದು ಇವ್ನು ನಾನು ಮುಟ್ಕೊಂಡ್ ಬರ್ತೀನಿ ಅಂತ ಇವ್ನು ಕಾಯ್ಕೊಂಡಿದ್ದ ನಾನು ಮುಂದಿನೂ ಮುಟ್ಕೊಂಡು ಹೋಗಿಲ್ಲ ರೋಸ್ ಡೇ ಇವತ್ತಿಂದ ಸ್ಟಾರ್ಟ್ ಚಾಕ್ಲೇಟ್ ಮಾತ್ರ ಒಂದು 4-5 ತಗೊಂಬಂದು ಕೊಡ್ತಾನೆ ಯಾವಾಗ ವರ್ಷನ ಅಂತ ರೋಸ್ ಕೊಡಬಹುದು ಟೀ ಕೊಡ್ತಾನೆ ನಾನು ಅದನ್ನ ಹೇಳ್ತೇನೆ ಏನು ಕೊಡ್ತೀಯಾ ಸ್ಕೂಲ್ ಬಿಡಕ್ಕೆ ಹೋಗ್ತಾ ಈ ಸ್ಕೂಲ್ ಇವತ್ತು ಪೇರೆಂಟ್ಸ್ ಮೀಟಿಂಗು ಏನು ಕಿತ್ತದಪ್ಪ ಕಿತ್ತಾಳೆ ಅನ್ನೋದು ಇವತ್ತು ಗೊತ್ತಾಗುತ್ತೆ. ಇವತ್ತು ನಾನೇ ಹೋಗ್ತೀನಿ. ಇಷ್ಟಿನ ಅವ್ರ ಅಪ್ಪ ಹೋಗ್ತಾ ಇದ್ರು. ಅವಾಗ ನಮ್ಮ ಗೌರ್ಮೆಂಟ್ ಸ್ಕೂಲಲ್ಲಿ ಇವಾಗ ಇವ್ರಿಗೆ 9 ಗಂಟೆಗೆ, ಆವಾಗ ಶನಿವಾರ ಬಂದರೆ ನಮಗೆ 7 ಗಂಟೆಗೆ 7:15 ಸ್ಕೂಲಲ್ಲಿ ಇರಬೇಕಿತ್ತಲ್ಲ ಮದೇಶ. 7:15ಗೆ ಇವ್ರು ಆರಾಮಾಗಿ ರೆಡಿಯಾಗಿ 9 ಗಂಟೆಗೆ ಹೋಗ್ತಾರೆ. ಬಾಯ್. ಎಷ್ಟು ಆರಾಮಾಗಿ ಹೋಗ್ಬೋದು ನಾವು. 6 ಗಂಟೆಗೆ ಎದ್ದು ರೆಡಿಯಾಗಿ ಬೇಗ ಹೋಗ್ಬೇಕಿತ್ತು. ಅದರಲ್ಲಿ ಯೋಗ ಎಲ್ಲ ಮಾಡಿಸ್ತಾ ಇದ್ರು. ಆ ಯೋಗ ತಪ್ಪಿಸ್ಕೊಳ್ಳೋದಕ್ಕೆ ನಮ್ಗೆ ಹೊಟ್ಟೆ ನೋವು, ಲೂಸ್ ಮೋಷನ್ಸು ಅಂತ ಹೇಳ್ತಾ ಇತ್ತಲ್ವೇನೋ. ಚೆನ್ನಾಗೈತಾ ಮುದ್ದೆ? ಹಾಂ, ಮುಲ್ಲಂಗಿ ಸಾರು ಮುದ್ದೆ ಹೇಗೈತೆ? ರಾತ್ರಿ ಡಾಬಾಗೆ ಹೋಗಿದ್ದು ಊಟ ಚೆನ್ನಾಗೈತೆ, ಈ ಊಟ ಚೆನ್ನಾಗೈತಾ? ಹಾಂ, ರಾತ್ರಿ ಡಾಬಾಗೆ ಹೋಗಿದ್ದು ಚೆನ್ನಾಗೈತೆ, ಈಗ ಚೆನ್ನಾಗೈತಾ? ಏಯ್ ಹಾಂ ಕೊಡಿರಿ. చూడప్ప రాత్రి చిచ్చి బాగున్నా? బాగున్నా? ఎట్లుండే? సూపర్గా ఉన్నా? బాగుంది కదా? ಸೂಪರ್గా ಉಂಟಾ? ನೋಡಿ, ಯಾರಿಗಾದ್ರೂ ಸೀರೆ ಬೇಕು ಅಂತಂದರೆ ನಮ್ಮ ಶಿಡ್ಲಘಟ್ಟದಲ್ಲಿರೋರು ಬಂದು ತಗೊಳ್ಳಿ. ಹಾಂ, ನೋಡಿ ಸೀರೆಗಳಿದ್ದಾವೆ, ಬಂದು ತಗೊಳ್ರಿ.